ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 9ನೇ ಅಧ್ಯಾಯ 9ನೇ ವಚನ. ಯೆಹೋವನು ಕುಗ್ಗಿ ಹೋಗಿದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವು ಆಗಿರುವನು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಎಷ್ಟು ಜನರು ಕುಗ್ಗಿ ಹೋಗಿದೆ ಅಂತ ಮನಸ್ಸುಳ್ಳವರಾಗಿ ಜೀವಿಸ್ತಾರೆ ಪ್ರಿಯರೇ. ಎಷ್ಟು ಜನರು ಆಪತ್ಕಾಲದಲ್ಲಿ ನೀವು ಯಾರು ನಮಗೆ ಸಹಾಯ ಇಲ್ಲ ಅಂತೇಳಿ ಅಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ರೆ ಪ್ರಿಯರೇ. ಆದ್ರೆ ನಿಮ್ಗೆ ಶುಭ ವರ್ತಮಾನ, ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ. ಯೆಹೋವನು ಕುಗ್ಗಿ ಹೋಗಿದ್ದವರಿಗೆ ಆಶ್ರಯವು. ದೇವರು ಕುಗ್ಗಿ ಹೋಗಿದಂತ ನಮ್ಮನ್ನು ಆತನು ಆಶ್ರಯವಾಗಿರುವಂತ ದೇವರು. ನಮ್ಮ ಜೀವಿತದಲ್ಲಿ ಸೈತಾನನು ಅನೇಕ ವಿಷಯದಲ್ಲಿ ನಮಗೆ ಶೋಧಿಸಿ ನಮಗೆ ಕುಗ್ಗಿ ಹೋಗುವಂತೆ ಮಾಡುತ್ತೆ. ಅದು ಕೆಲಸ ಕಾರ್ಯಗಳೇ ಆಗಿರ್ಬೋದು, ಕುಟುಂಬ ಸಮಸ್ಯೆಗಳೇ ಆಗಿರ್ಬೋದು, ನಮ್ಮ ಆತ್ಮವಿಶ್ವಾಸ ಬಿದ್ದೋಗಿದ್ದ ಸ್ಥಿತಿಯಲ್ಲಿ, ಕುಗ್ಗಿ ಹೋಗಿದಂಥ ಸ್ಥಿತಿಯಲ್ಲಿ ನಾವು ಜೀವಿತವು ಕುಗ್ಗಿ ಹೋಗಿದಂಥವರಿಗೆ ನಮ್ಮ ದೇವರು ಏನ್ ಮಾಡ್ತಾರಂತೆ, ಆಶ್ರಯವಾಗಿರುತ್ತಾನೆ. ದೇವರು ನಮಗೆ ಆಶ್ರಯವಾಗಿ ನಮ್ಮನ್ನು ಸಹಾಯ ಮಾಡಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯೆ. ಎಷ್ಟು ಜನ ನಮ್ಮ ಜೀವಿತ ಇಷ್ಟೇ, ನಮ್ಮ ಜೀವಿತ ಹಾಳಾಗಿ ಹೋಗಿದೆ, ನಾವು ಎಷ್ಟು ನಮ್ಮ ಕೆಲಸ ಕಾರ್ಯ ನಮ್ಗೆ ಬಿದ್ದೋಗಿಂತ ಜೀವಿತ, ಕುಗ್ಗಿ ಹೋಗಿದಂಥ ಜೀವಿತ ಅಂತೇಳಿ ಮನಸ್ಸು ಬಹಳ ರೀತಿಗೆ ನೊಂದೋಗಿ ನೀವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದರೆ ಭಯ ಪಡಬೇಡಿ, ದೇವರೇ ಆತನ ಆಶ್ರಯವಾಗಿ ನಿಮ್ಮನ್ನು ಸಹಾಯ ಮಾಡಿ ನಿಮ್ಮನ್ನು ನಡೆಸಿ ನಿಮ್ಮನ್ನು ಕಾಪಾಡುವಂತ ದೇವರು. ಆಪತ್ಕಾಲಗಳಲ್ಲಿ ಆತನೇ ದುರ್ಗವಾಗಿರುವನು. ಎಷ್ಟೇ ನಿಮ್ಮ ಆಪತ್ಕಾಲಗಳು ನಿಮ್ಮ ಜೀವಿತದಲ್ಲಿ ಬಂದು ನಿಮ್ಮನ್ನು ಕಾಡ್ತಾ ಇದಿರ್ಬೋದು, ನಿಮ್ಮ ಶೋಧಿಸ್ತಾ ಇದಿರ್ಬೋದು ಪ್ರಿಯರೇ. ಎಷ್ಟಪ್ಪ ಈ ಆಪತ್ಕಾಲಗಳು, ಎಷ್ಟಪ್ಪ ಈ ಶೋಧನೆಗಳು ಅಂತೇಳಿ ನೀವು ಬಹಳ ರೀತಿಗೆ ಚಿಂತನೆಯಲ್ಲಿ ನೀವು ಒಳಗಾಗಿ ಹೋಗಿ ನೀವು ಕುಗ್ಗಿ ಹೋಗಿದಂಥ ಮನಸ್ಸುಳ್ಳರಾಗಿ ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ ಮುಂಜಾನೆ ಸಮಯದಲ್ಲಿ. ಆದರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಕುಗ್ಗಿ ಹೋಗಿದಂಥ ನಮ್ಮನ್ನು ನಿಮ್ಮನ್ನು ಆತನ ಆಶ್ರಯ ದುರ್ಗವಾಗಿ ನಮ್ಮನ್ನು ನಡೆಸಿ, ಆತನು ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡಿ ಪ್ರಿಯರೇ. ದೇವರೇ ನಮ್ಮನ್ನು, ಆತನು ಕುಗ್ಗಿ ಹೋಗಿದಂಥವರಿಗೆ ನಮ್ಮನ್ನು ಆಶ್ರಯ ದುರ್ಗವಾಗಿದ್ದು, ನಮ್ಮನ್ನು ಎಷ್ಟೇ ನಮ್ಮ ಜೀವಿತದಲ್ಲಿ ಆಪತ್ ದಿನಗಳಿರಲಿ, ಎಷ್ಟೇ ಸಮಸ್ಯೆಗಳು ಇರಲಿ, ಆತನೇ ನಮ್ಮ ದುರ್ಗ ನಾಯಕನಾಗಿ, ನಮ್ಮ ಸಹಾಯಕನಾಗಿ, ನಮ್ಮ ಒಡೆಯನಾಗಿ ನಡೆಸುವಂತ ದೇವರು, ಸರ್ವಶಕ್ತನಾದ ದೇವರು ಎಂಬುದಾಗಿ ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ದೇವರು ಆಶ್ರಯಿಸಿ ಬಲಪಡಿಸುವಂತ ದೇವರು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಖಚಿತವಾಗಿ ದೇವರು ಈ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನವು ಅವ್ರ ಜೀವಿತದಲ್ಲಿ ತಂದು ನೀವು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವರಾಗಿರಪ್ಪ ತಂದೆ ದೇವರೇ. ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಾರಪ್ಪ, ಅವ್ರಿಗೆ ಆಶ್ರಯ ಆಗಿ ನೀನು ಕಾಯ್ದು ಕಾಪಾಡಪ್ಪ. ಅವ್ರ ಹಣಕಾಸು ವಿಷಯದಲ್ಲಿ, ಅವ್ರ ಕುಟುಂಬ ಸಮಸ್ಯೆಗಳ ವಿಷಯವಾಗಿ, ಅವ್ರ ಕೋರ್ಟ್ ಕೇಸ್ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಪ್ರಭಾ ಅವ್ರು ಕುಗ್ಗಿ ಹೋಗಿ ಆತ್ಮ ವಿಷಯದಲ್ಲಿ ಬಿದ್ದೋಗಿಂತ ಸ್ಥಿತಿಯಲ್ಲಿ, ಅವ್ರು ನೊಂದು ಬೆಂದು ಅವ್ರ ಕಣ್ಣೀರಂತ ಸ್ಥಿತಿಯಲ್ಲಿ ಅವ್ರು ಇದ್ರಬಹುದು ಪ್ರಭಾ. ಅಂದ್ರೆ ವಾಗ್ದಾನ ಮೂಲಕವಾಗಿ ನೀವೇ ಅವರಿಗೆ ಆಶ್ರಯ ದುರ್ಗವಾಗಿದ್ದು, ನೀವೇ ಅವ್ರಿಗೆ ಸಹಾಯ ಮಾಡಿ ಅವರಿಗೆ ನೀವೇ ಕಾಯ್ದು ಕಾಪಾಡಬೇಕಂತ ಹೇಳಿ ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ತಂದು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶ್ರಯ ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.